ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರ. ದಿನಾಂಕ 20/5/2025 ಈ ದಿನ ಮಂಗಳವಾರದ ಪಂಚಾಂಗ ಹಾಗೆ ದಿನ ಭವಿಷ್ಯ ಜೊತೆಗೆ ತಿಥಿ ಹಾಗೆ ಈ ಒಂದು ಮಂಗಳವಾರದ ದಿನದ ವಿಶೇಷತೆ ಜೊತೆಗೆ ಈಗ ರಾಹುಕೇತುಗಳ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ನಮ್ಮ ಹಿಂದಿನ ಸಂಚಿಕೆಯಲ್ಲಿ ತುಲಾ ರಾಶಿಯವರೆಗೂ ಕೂಡ ತಿಳಿದುಕೊಂಡ್ವಿ. ಇನ್ನು ಮುಂದುವರೆದು ವೃಶ್ಚಿಕ ರಾಶಿಯವರು ಅವರಿಗೆ ರಾಶಿ ಫಲ ರಾಹುಕೇತುವಿನ ಬದಲಾವಣೆಯಿಂದ ಏನೆಲ್ಲ ಸೂಚಿಸುತ್ತೆ ಅನ್ನುವಂತಹ ಮಹತ್ತರ ವಿಚಾರ ಅಷ್ಟೇ ಅಲ್ಲ, ಈಗೆಲ್ರೂ ಕೂಡ ಉತ್ತಮ ಸಂತಾನಕ್ಕೆ ಅಂತ ಹೇಳಿ ಬಯಸ್ತಾ ಇರ್ತೀರಾ. ನಮ್ಮ ಪ್ರತಿ ಸಂಚಿಕೆಯಲ್ಲೂ ಗುರೂಜಿಗಳು ಸಾಕಷ್ಟು ವಿಚಾರಗಳನ್ನ ತಿಳಿಸ್ತಾ ಹೋಗ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಇವತ್ತಿನ ನಮ್ಮ ಈ ಸಂಚಿಕೆಯಲ್ಲಿ ಗಂಡು ಮಕ್ಕಳ ಅಂದ್ರೆ ಗಂಡು ಸಂತಾನವನ್ನ ಪಡೆಯೋದಕ್ಕೆ ಏನೆಲ್ಲ ಉಪಾಯಗಳಿವೆ ಅಂತ ಹೇಳಿ ಕೂಡ ತಿಳಿಸ್ಕೊಡ್ತಾ ಹೋಗ್ತಾರೆ. ಅದಕ್ಕೂ ಮುಂಚೆ ಗುರೂಜಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಪಂಚಭೂತ ವಾಸ್ತು ತಜ್ಞರು ಹಾಗೆ ಖ್ಯಾತ ಜ್ಯೋತಿಷ್ಯರು ಆದ ಶ್ರೀ ಮಂಜುನಾಥ್ ಗುರೂಜಿಗಳು. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಧರಣಿ ಗರ್ಭ ಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿ ಹಸ್ತಂ ಚ ತಂ ಮಂಗಳಂ ಪ್ರಣಮಾಮ್ಯಹಂ. ಗುರೂಜಿಗಳನ್ನ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ, ಗುರೂಜಿ ಇವತ್ತಿನ ಪಂಚಾಂಗ ಮತ್ತೆ ತಿಥಿಯನ್ನ ನೋಡೋಣ. ಗುರೂಜಿ ನೋಡಿ, ಇವತ್ತು ಅಷ್ಟಮಿ ತಿಥಿ ಆಗಿರುವಂತದ್ದು ಕೃಷ್ಣ ಪಕ್ಷ ಧನಿಷ್ಠ ನಕ್ಷತ್ರ, ಒಂದು ಮಂಗಳನ ವಿಶೇಷ ನಕ್ಷತ್ರ ಅಂತ ಹೇಳ್ತೀವಿ. ಮಂಗಳವಾರನೇ ಆಗಿರೋದ್ರಿಂದ ಮಂಗಳನ ನಕ್ಷತ್ರ ಪ್ರಬಲವಾಗಿರುವಂತದ್ದು. ಇಂದ್ರ ಯೋಗ ಬಾಲವಕರಣ ವಾರ ಮಂಗಳವಾರ. ಬೆಂಗಳೂರಿನ ಕಾಲಮಾನಕ್ಕೆ ಸಂಬಂಧಪಟ್ಟಂತದ್ದು ನಮ್ಮ ರಾಜ್ಯಕ್ಕೆ ಸೂರ್ಯೋದಯ ಆಗುವಂಥದ್ದು 5:54, ಸೂರ್ಯಾಸ್ತ ಒಂದು 6:38 ಇವತ್ತಿನ ಕಾಲಮಾನದಲ್ಲಿ ರಾಹುಕಾಲ 3:27 5:08, ಗುಳಿಕ ಕಾಲ 12:16 1:52 ಅಂತ ಹೇಳ್ತೀವಿ. ಯಮಗಂಡ ಕಾಲ 9:05 10:41, ಅಭಿಜಿತ ಮುಹೂರ್ತ ಅಥವಾ ಅಭಿಜಿತ ಲಗ್ನ ಅಂತ ನೋಡ್ತಾ ಬರ್ತೀವಿ 11:51 12:47 ಗುರೂಜಿ, ಇವತ್ತಿನ ದಿನ ಮಂಗಳವಾರ, ದಿನದ ವಿಶೇಷತೆ ಏನಾದ್ರೂ ತಿಳಿಸ್ತೀರಾ ಹೇಗೆ ಅಂತ? ನೋಡಿ, ಮಂಗಳವಾರ ಅಂತಂದ್ರೆ ಮಂಗಳಮಯವಾದ ವಾರ. ಎಲ್ಲಾನು ಒಂದು ಕೆಲಸ ಕಾರ್ಯಗಳಿಗೆ ಮಂಗಳ ಯಾವ ಗ್ರಹ ಯಾವುದಕ್ಕೆ ಸಂಬಂಧಪಟ್ಟಂತದ್ದು ಅಂದ್ರೆ ಒಂದು ಧೈರ್ಯ, ಸಾಹಸ, ಪರಾಕ್ರಮ. ನೋಡಿ, ಯಾವುದೇ ಒಂದು ಡಿಸಿಷನ್ಸ್ ತಗೊಳಕ್ಕೆ ತುಂಬಾ ಜನ ಒದ್ದಾಡ್ತಿರ್ತಾರೆ. ಏನೇ ಇದ್ರೂ ಅವರಿಗೆ ಒಂದು ಕನ್ಫರ್ಮೇಶನ್ ಇರಲ್ಲ. ತಗೊಂಡಿರೋ ಡಿಸಿಷನ್ಸ್ಗೆ ಸ್ವಲ್ಪ ಕಿರಿಕಿರಿಗಳಾಗುತ್ತೆ. ಅದಕ್ಕೆ ಹೊಸ ಡಿಸಿಷನ್ ಮಾಡೋದಕ್ಕೆ ಮತ್ತೆ ಕೂತ್ಕೊಂಡು ಚರ್ಚೆ ಮಾಡಿ ಹೊಸ ನಿರ್ಧಾರ ಮಾಡೋದಕ್ಕೆ ಇವತ್ತು ಒಂದು ಸುದಿನವಾಗಿರುವಂಥದ್ದು. ಮತ್ತೆ ಏನಾದರೂ ಈ ಕೋರ್ಟು ಕೇಸು ಕಚೇರಿ ಇತ್ಯಾದಿಗಳಲ್ಲಿ ಅವರಿಗೆ ಸಿಕ್ಕಿರೋದಿಲ್ಲ, ನ್ಯಾಯ ಸಿಕ್ಕಿರೋದಿಲ್ಲ, ಅದು ಔಟ್ ಆಫ್ ಕೋರ್ಟ್ ಸೆಟಲ್ಮೆಂಟ್ ಅಂತ ಹೇಳ್ತಾರಲ್ಲ, ಅದನ್ನ ಬಗೆಹರಿಸೋಕೆ ಇವತ್ತು ಒಳ್ಳೆ ದಿನ. ಅಂದ್ರೆ ಯಾವುದೇ ಪ್ಲಾನ್ ಮಾಡಿದ್ರು ಮಂಗಳವಾರದತ್ತು ಮಾಡಿದಾಗ ಆ ಒಂದು ಲಿಟಿಗೇಷನ್ಸ್ ಆಗಿರ್ಬೋದು, ಕೋರ್ಟ್ ಕಚೇರಿ ವಿಚಾರದಲ್ಲಿ ಔಟ್ ಆಫ್ ಕೋರ್ಟ್ ಸೆಟಲ್ಮೆಂಟ್ ಅಂತ ನಾವೇನು ಹೇಳ್ತೀವಿ, ಈ ವಾರನ ಚೂಸ್ ಮಾಡ್ಕೊಂಡು ಇವತ್ತಿನ ದಿನ ಮಾಡಿದಾಗ ಅವರಿಗೆ ಅದರ ಸೊಲ್ಯೂಷನ್ ಸಿಗುವಂಥದ್ದು. ಓಕೆ ಗುರೂಜಿ, ಇವತ್ತಿನ ದಿನದ ಪಂಚಾಂಗ ತಿಥಿ ಹಾಗೆ ದಿನದ ವಿಶೇಷತೆಯನ್ನ ಕೂಡ ತಿಳಿಸ್ಕೊಟ್ಟಿದ್ದೀರಾ. ಇನ್ನು ದ್ವಾದಶ ರಾಶಿಗಳ ಫಲಾಫಲಗಳನ್ನ ತಿಳಿದುಕೊಳ್ಳೋದಕ್ಕೆ ವೀಕ್ಷಕರು ಸಹ ಕಾಯ್ತಾ ಇರ್ತಾರೆ. ಗುರೂಜಿ, ಪ್ರಾರಂಭ ಮಾಡೋಣ. ಮೊದಲನೇದಾಗಿ ಮೇಷರಾಶಿ, ಇವತ್ತಿನ ಮಂಗಳವಾರದ ದಿನ ಇವರಿಗೆ ಹೇಗಿದೆ ಗುರೂಜಿ? ನೋಡಿ, ಮೇಷರಾಶಿಯವರು ನಿಮ್ಮ ಒಂದು ಕುಟುಂಬ ಸದಸ್ಯರೊಂದಿಗೆ ವಿಶೇಷವಾಗಿ ನಿಮ್ಮ ಹೆಂಡತಿ ಜೊತೆಗೆ ನಿಮ್ಮ ಸಮಸ್ಯೆಗಳನ್ನು ಹಂಚಿಕೊಳ್ಳಿ. ಅದರಿಂದ ನಿಮ್ಗೆ ಏನಾದರೂ ಕಷ್ಟ ನಷ್ಟಗಳಿದ್ರು ಕೂಡ ಪರಿಹಾರ ಮನೆಯಲ್ಲೇ ಖಂಡಿತ ಇವತ್ತು ಸಿಗುವಂತ ದಿನ. ಇದರಿಂದ ದಿನ ಚೆನ್ನಾಗಿರುವಂಥದ್ದು. ಮೇಷರಾಶಿಯ ನಂತರ ಮುಂದಿನ ರಾಶಿಯ ವಿಚಾರದ ಬಗ್ಗೆ ತಿಳಿದುಕೊಳ್ಳೋಣ. ವೃಷಭ ರಾಶಿ. ನೋಡಿ, ರಾಶಿಯ ಜಾತಕಸ್ಥರು ದ್ವೇಷದ ಭಾವನೆ ಸ್ವಲ್ಪ ನಿಮ್ಗೆ ಇವತ್ತು ದುಬಾರಿ ಅನಿಸ್ಬೋದು. ನಿಮ್ಮ ಸಹನೆ ಕುಂಠಿತಗೊಳಿಸದೇ ಇರದಂಗೆ, ಅಲ್ಲದೆ ನಿಮ್ಮ ವಿವೇಚನ ಶಕ್ತಿಯನ್ನು ಕೂಡ ಕುಂಠಿತಗೊಳಿಸದೇ ಇರಂಗೆ ಸಮಾಧಾನದಿಂದ ನಿರ್ಧಾರಗಳು ಕೈಗೊಂಡ್ರೆ ಇವತ್ತಿನ ದಿನ ಶುಭವಾಗಿರುವಂಥದ್ದು. ವೃಷಭ ರಾಶಿಯ ವಿಚಾರದ ಬಗ್ಗೆ ಇವತ್ತಿನ ದಿನ ಭವಿಷ್ಯವನ್ನ ತಿಳಿದುಕೊಂಡಿದ್ದಾಯ್ತು. ಇನ್ನು ಮುಂದಿನ ರಾಶಿಯ ಕಡೆ ನೋಡೋಣ. ಮಿಥುನ ರಾಶಿ. ಮಿಥುನ ರಾಶಿಯವರು ಇವತ್ತು ನೀವು ಸಣ್ಣ ಸಣ್ಣ ವಿಚಾರಗಳು ಸ್ವಲ್ಪ ನಿಮ್ಮ ಮನಸ್ಸು ಕೆಡಲು ಬಿಡಲೇಬೇಡಿ. ನಿಮ್ಮ ಮನೆ ಯಾವುದೇ ಸದಸ್ಯರಿಂದ ಹಣವನ್ನು ತೆಗೆದುಕೊಂಡಿದ್ರೆ ಅದನ್ನು ಮರುಪಾವತಿಸಿಬಿಡಿ. ಯಾವುದೇ ಒಂದು ಕಿರಿಕಿರಿಗೆ ಕಲ್ಲಹಕ್ಕೆ ದಾರಿ ಎಡಮಾಡಿಕೊಡಬೇಡಿ. ಮಿಥುನ ರಾಶಿಯ ವಿಚಾರದ ಬಗ್ಗೆನೂ ಕೂಡ ನಾವು ತಿಳಿದುಕೊಂಡಿದ್ದಾಯ್ತು. ಇನ್ನು ಮುಂದಿನ ರಾಶಿ ಕಟಕ ರಾಶಿ ಅಥವಾ ಕರ್ಕಾಟಕ ರಾಶಿ. ದೈಹಿಕ ಲಾಭಕ್ಕಾಗಿ, ವಿಶೇಷವಾಗಿ ಮಾನಸಿಕ ದೃಢತೆಗಾಗಿ ಧ್ಯಾನ, ಯೋಗ, ಪ್ರಾಣಾಯಾಮವನ್ನು ಇವತ್ತಿನ ದಿನ ಪ್ರಾರಂಭಿಸಿ. ಇವತ್ತು ನಿಮ್ಗೆ ಸೂಕ್ತವಾದ ದಿನ. ಕರ್ಕಾಟಕ ರಾಶಿಯವರಿಗೆ ಕೂಡ ಇವತ್ತಿನ ದಿನ ಸೂಕ್ತವಾದ ದಿನವಾಗಿದೆ, ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇನ್ನು ಮುಂದಿನ ರಾಶಿ ಸಿಂಹ ರಾಶಿ. ರಾಶಿಯವರಿಗೆ ಸ್ವಲ್ಪ ಖುಷಿ ಪಡುವ ವಿಚಾರ, ನೀವು ಏನಾದರೂ ಶಾಪಿಂಗ್ ಹೋದ್ರೆ ನಿಮಗಾಗಿ ಒಂದು ಒಳ್ಳೆ ಉಡುಗೊರೆ ಅಂಗಡಿಯವರ ಕಡೆಯಿಂದ ಸಿಗುವಂತದ್ದು. ಅದಕ್ಕೆ ನೀವು ಇದನ್ನ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸಿಂಹ ರಾಶಿಯ ವಿಚಾರದ ಬಗ್ಗೆನೂ ಕೂಡ ತಿಳಿದುಕೊಂಡಿದ್ದಾಯ್ತು. ಗುರೂಜಿ, ನಮ್ಗೆ ವಾಟ್ಸ್ಆಪ್ ನಲ್ಲಿ ಒಂದು ಪ್ರಶ್ನೆ ಬಂದಿದೆ, ತಗೊಳ್ಳೋಣ ಗುರೂಜಿ. ಇವರು ಪ್ರಶ್ನೆಯನ್ನ ಕಳುಹಿಸಿ ಕೇಳ್ತಾ ಇದ್ದಾರೆ. ಇವರ ಹೆಸರು ಅಂಕುರ್ ಅಂತ ಹೇಳಿ. ಅಂಕುರ್, ಹೌದು. 23/3/1998 ಗುರೂಜಿ. 23/3/1998. ಓಕೆ. ಜನ್ಮ ಸಮಯ 11:45 AM ಗಳಲ್ಲಿ. ಗುರುಜಿ ಇವರು ಹುಟ್ಟಿರೋ ಸ್ಥಳ ಬ್ಯಾಂಗ್ಳೂರ್.
ಇವರು ಕೇಳ್ತಾ ಇದ್ದಾರೆ ಗುರುಜಿ, ಲವ್ ಮತ್ತೆ ಮ್ಯಾರೇಜ್ ವಿಚಾರದ ಬಗ್ಗೆ ಕೇಳ್ತಾ ಇದ್ದಾರೆ. ಓಕೆ, ನೋಡಿ ಅಂಕುರ್ ಯಾರು ಪ್ರಶ್ನೆ ಕಳಿಸಿದಿರಾ, ಸೋಮವಾರ ಹುಟ್ಟಿರುವಂತದ್ದು, ಉತ್ತರಾಷಾಢ ನಕ್ಷತ್ರ ನಿಮ್ದು,